ಬೆಳಗ್ಗೆ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಹೋದೆ. ಸಾಯಂಕಾಲ ಒಂದು 4 ಗಂಟೆ ಅಷ್ಟರಲ್ಲಿ ನನಗೇನಾಯಿತು ಅಂದರೆ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಹೊಟ್ಟೆಯಿಂದ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ನಮ್ಮ ಅಮ್ಮನ ಹತ್ರ ಹೇಳಿದೆ. ಈ ವಿಷಯ ಯಾವ ಡಾಕ್ಟ್ರು ಕೂಡ ಹೇಳಿಲ್ಲ. ಅಂದರೆ ಯಾವ ಡಾಕ್ಟ್ರು ಹೇಳಿಲ್ಲ. ಅಕಸ್ಮಾತ್ ನಾನೇನಾದರೂ ಈ ವಿಷಯನ ಕೇರ್ಲೆಸ್ ಮಾಡಿದರೆ ಮಗುಗೆ ತುಂಬ ತೊಂದರೆ ಆಗ್ತಾಯಿತ್ತು. ಆ ಟೈಮಲ್ಲಿ ಡಾಕ್ಟ್ರು ಕೇಳಿದ್ರು, "ಏನಾದರೂ ಮಿಸ್ಟೇಕ್ ಮಾಡಿದ್ಯಾ? ಏನಾದರೂ ಟ್ಯಾಬ್ಲೆಟ್ ತೊಗೊಂಡಿದ್ಯಾ?" ಅಂತ ಕೇಳಿದ್ರು. "ಇಲ್ಲ ಏನು ತೊಗೊಂಡಿಲ್ಲ" ಅಂತ. ಆದರೆ ಅದಕ್ಕೂ ಮುಂಚೆ ಒಂದು ತಪ್ಪು ಮಾಡಿದ್ದೆ. ಒಳಗಡೆ ಇರೋ ಮಗುಗೆ ಏನಾದರೂ ಊನ ಆಗ್ಬಿಟ್ಟಿದ್ಯಾ, ಏನಾದರೂ ಒಂದು ತೊಂದರೆ ಆಗಿದೆಯಾ ಅನ್ನೋ ಭಯ ಬೇರೆ ಕಾಡ್ತಾ ಇತ್ತು. ನಾನು ಮಿಸ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ನಾನು ಇವತ್ತು ಮಾತಾಡೋಕೆ ಹೊರಟಿರೋ ವಿಷಯ ಬಂದು, ನನಗೆ ಇಬ್ಬರು ಮಕ್ಕಳಿದ್ದಾರೆ. ಅವರ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಏನೇನು ಥರ ಸಮಸ್ಯೆಗಳು ಆಗಿತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಇದರಿಂದ ನಿಮಗೂ ಒಂದು ಎಚ್ಚರಿಕೆ ಸಿಗುತ್ತೆ. ಎಂಥವ್ರಿಗೆ ಅಂದರೆ ಈಗ ಆಲ್ರೆಡಿ ಪ್ರೆಗ್ನೆಂಟ್ ಇರೋರಿಗೆ ಅಥವಾ ಮುಂದೆ ಪ್ಲ್ಯಾನಿಂಗಲ್ಲಿರೋರಿಗೆ ಕೆಲವೊಂದೊಂದು ಐಡಿಯಾಗಳು ಸಿಗ್ಬೋದು. ಮತ್ತು ಏನೇನು ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಿಮಗೂ ಗೊತ್ತಾಗ್ಬೋದು. ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಏನೇನು ಪ್ರಾಬ್ಲಮ್ ಆಯಿತು ಅನ್ನೋದು ಈ ವಿಡಿಯೋದಲ್ಲಿ ಹೇಳೋಕೆ ಹೊರಟಿದ್ದೀನಿ. ಫಸ್ಟ್ ನಂದು ಪ್ರೆಗ್ನೆಂಟ್ ಬಂದು ನನ್ನ ಮಗನಿಗೆ, ಅಂದರೆ ಈಗ ಅವನು ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ಅಷ್ಟು ದೊಡ್ಡ ಮಗ ಅವನು. ಅವನು ಪ್ರೆಗ್ನೆನ್ಸಿನಲ್ಲಿದ್ದಾಗ ನನಗೆ ಏನೇನು ಇಶ್ಯೂ ಆಯಿತು ಅನ್ನೋದು, ಮೊದಲು ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೆಸ್ಟರ್ಗಳೆಲ್ಲ ಇರುತ್ತಲ್ಲ, ಈಗ ಟೆಸ್ಟ್ಗಳೆಲ್ಲ ಇರುತ್ತಲ್ಲ, ಆ ಥರ ಅಷ್ಟೊಂದು ಚಾಲ್ತಿಲೇನು ಇರಲಿಲ್ಲ. ನಾನು ಅದನ್ನೇನು ಯೂಸ್ ಮಾಡಲಿಲ್ಲ. ಪಕ್ಕದಲ್ಲೇ ಇರೋ ಕ್ಲಿನಿಕ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡೆ. ಆವಾಗ ಅವರು ಅಂತಂದರು, ನೀನು ಪ್ರೆಗ್ನೆಂಟು ಕನ್ಫರ್ಮ್ ಆಗಿದೆ ಅಂತ. ಆಮೇಲೆ ನಾವು ರೆಗ್ಯುಲರಾಗಿ ಕಾಟನ್ಪೇಟೆಯಲ್ಲಿರುವಂತಹ ರಾಧಿಕಾ ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗ್ತಾಯಿದ್ದೆ. ರೆಗ್ಯುಲರ್ ಚೆಕಪ್ಗೆ ಹೋಗ್ತಾಯಿದ್ದೆ. ನಾನು ಆ ಟೈಮಲ್ಲಿ ಏನೇನು ಕೆಲಸ ಮಾಡ್ತಾಯಿದ್ದೆ ಅಂದರೆ ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಮನೆಯಲ್ಲಿ ವಯಸ್ಸಾದವ್ರು 3 ಜನ ಇದ್ದರು. ಅತ್ತೆ, ಮಾವ ಮತ್ತು ನಮ್ಮ ಮಾವರ ಅಮ್ಮ ಕೂಡ ಇದ್ದರು. ಆಮೇಲೆ ನನ್ನ ಮನೆಯವರು, ಜೊತೆಗೆ ಅವರ ಅಣ್ಣ ಮತ್ತು ನಾನು, ಇಷ್ಟು ಜನ ಇದ್ವಿ. ಅಂದರೆ ಟೋಟಲ್ 6 ಮೆಂಬರ್ಸ್ ಇದ್ವಿ. ಅವ್ರು ಅಷ್ಟು ಜನಗಳ ಕೆಲಸ ಸ್ವಲ್ಪ ಯಾರೂ ಮಾಡ್ಕೊಳ್ಳೋ ಥರ ಇರಲಿಲ್ಲ. ಎಲ್ಲರಿಗೂ ನಾನೇ ಮಾಡಬೇಕಾಗಿತ್ತು. ಯಾರೂ ಮನೆ ಕೆಲಸಕ್ಕೂ ಯಾರೂ ಇರಲಿಲ್ಲ. ಪ್ರತಿಯೊಂದು ನಾನೇ ಮಾಡಬೇಕಾಗಿದ್ದರಿಂದ ತುಂಬಾ ಕೆಲಸ ಇರ್ತಾಯಿತ್ತು. ಜೊತೆಗೆ ನಾನು ಆ ಟೈಮಲ್ಲಿ ಸೆಕೆಂಡ್ ಫ್ಲೋರ್ವರೆಗೆ ನೀರು ತೊಗೊಂಡು ಬರ್ತಾಯಿದ್ದೆ. ಒಂದು ಮನೆಯಲ್ಲಿ ದೊಡ್ಡ ಹಂಡೆ ಇಟ್ಬಿಟ್ಟಿದ್ರು. ಆ ಟೈಮಲ್ಲಿ ಕುಡಿಯೋಕ್ಕೆ ಅಂತ ಒಂದು ದೊಡ್ಡ ಹಂಡೆ ನೀರಿಟ್ಟಿದ್ರು. ಅದರಲ್ಲಿ ಒಂದು 6-7 ಬಿಂದಿಗೆ ಮನೆಗೆ ನೀರು ತರಬೇಕಾಯಿತು. ಅಷ್ಟು ನೀರು ತರ್ತಾಯಿದ್ದೆ. ಎಲ್ಲಿವರೆಗೆ ಅಂದರೆ ಒಂದು 6-7 ತಿಂಗಳು ಆಗೋವರೆಗೂ ನೀರು ತರ್ತಾಯಿದ್ದೆ. ಅದನ್ನ ತರ್ತಾಯಿದ್ದೆ. ಆದರೆ ಒಂದೊಂದು ಸಲ ನಮ್ಮ ಮಾವನೇ ಬೇಜಾರು ಮಾಡಿಕೊಂಡು, ಇವಳೊಬ್ಬಳು ಇಷ್ಟು ಕೆಲಸ ಮಾಡ್ತಾಳೆ ಅಂತ ಬೇಜಾರು ಮಾಡ್ಕೊಂಡು ಎತ್ಕೊಂಡ್ಬರ್ತಾಯಿದ್ರು. ಆ ವಯಸ್ಸಲ್ಲಿ ಅವ್ರು ಕೂಡ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಆವಾಗ ಸ್ಟಾರ್ಟಿಂಗ್ ನನ್ನ ಮಗಳಿಗೆ ಹೋಲಿಸ್ಕೊಂಡ್ರೆ ಮಗನ ಸಮಯದಲ್ಲಿ, ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ವಾಮಿಟ್ ಸೆನ್ಸೇಷನ್ ಕಡಿಮೆ ಇರ್ತಿತ್ತು. ಮಗಳಿಗೆ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಒಂದು 4 ತಿಂಗಳವರೆಗೂ ಮಗಳ ವಿಷಯದಲ್ಲಿ, ಮಗಳು ಪ್ರೆಗ್ನೆಂಟಲ್ಲಿದ್ದಾಗ ತುಂಬ ವಾಮಿಟ್ ಆಗ್ತಾಯಿತ್ತು. ಆದರೆ ಮಗ ಇದ್ದಾಗ ಮಾತ್ರ ಸ್ವಲ್ಪ ಕಡಿಮೆ ಇತ್ತು. ವಾಮಿಟ್ ಆಗೋದು ಸ್ವಲ್ಪ ಕಡಿಮೆ ಇತ್ತು. ವಾರಕ್ಕೆ ಒಂದು ಸಲ ಆಗ್ತಾಯಿತ್ತು. ಹಲ್ಲು ಜುವಾಗಲೋ, ಒಂದು ಚೂರು ಪೇಸ್ಟ್ ಸ್ಮೆಲ್ಲು, ಇನ್ನೇನೋ ಒಂದು ಆಡ್ ಸ್ಮೆಲ್ ಬಂದುಬಿಟ್ರೆ ಸ್ವಲ್ಪ ಕಷ್ಟ ಆಗೋದು. ಆ ಥರ ಆಗ್ತಾಯಿತ್ತು. ವಾಮಿಟ್ ವಾರಕ್ಕೆ ಒಂದು ಸಲ ಆಗ್ತಾಯಿತ್ತು. ಆದರೆ ಊಟ ತಿಂಡಿ ಒಂದು 3-4 ಮಂತ್ಸ್ ಒಳಗೆ ಸ್ವಲ್ಪ ಆ್ಯಸಿಡಿಟಿ ಇರ್ತಿತ್ತು. ನನಗೆ ಸ್ವಲ್ಪ ಚೆನ್ನಾಗಿ ತಿನ್ನೋಕ್ಕಾಗ್ತಾಯಿರಲಿಲ್ಲ. ಆಮೇಲೆ ಒಂದು 4 ತಿಂಗಳ ಮೇಲಂತೂ ತುಂಬಾ ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. 4 ಜನಕ್ಕೆ ತಿನ್ನೋಕ್ಕಾಗುವಷ್ಟು ಊಟ ಒಬ್ಬಳೇ ತಿಂತಾಯಿದ್ದೆ. ಅಷ್ಟು ನಾನು ಕನ್ಸ್ಯೂಮ್ ಮಾಡ್ತಾಯಿದ್ದೆ ಊಟನ. ತುಂಬ ತಿಂತಾಯಿದ್ದೆ. ಅಷ್ಟು ಊಟ ತಿಂತಾಯಿದ್ದೆ ನಾನು. ಮತ್ತು ಯಾವುದೂ ಇಷ್ಟು ಇಂಥದ್ದು ಬೇಡ, ಇದು ಬೇಕು ಅಂತ ರಿಸ್ಟ್ರಿಕ್ಷನ್ ಮಾಡ್ತಾಯಿರಲಿಲ್ಲ. ಎಲ್ಲನೂ ಚೆನ್ನಾಗಿ ತಿಂತಾಯಿದ್ದೆ. ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ. ಮನೆ ಕೆಲಸನೂ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ದೆ. ಅಂದರೆ ಕೂತ್ಕೋತಾನೆ ಇರಲಿಲ್ಲ. ರೆಸ್ಟು ಅಂತಂತೂ ದಿನದಲ್ಲಿ ಅರ್ಧ ಗಂಟೆನೂ ರೆಸ್ಟ್ ಮಾಡ್ತಾ ಇರಲಿಲ್ಲ. ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ. ಒಂದು ಅರ್ಧ ಗಂಟೆನೂ ರೆಸ್ಟ್ ಮಾಡ್ತಾ ಇರಲಿಲ್ಲ. ಮಲಗ್ತಾ ಇರಲಿಲ್ಲ ನಾನು. ಡೇನಲ್ಲಿ ಮಲ್ಗೋದು ಅಭ್ಯಾಸ ನನಗೆ ಮೊದಲಿಂದನೂ ಇರಲಿಲ್ಲ. ಹಾಗೆ ಆ ಪ್ರೆಗ್ನೆಂಟ್ ಟೈಮಲ್ಲೂ ನಾನು ರೆಸ್ಟ್ ಮಾಡಬೇಕು ಅನ್ನೋ ಇದೇ ಇಲ್ಲ, ಯೋಚನೆಗಳೇ ಇಲ್ಲ. ಎನಿ ಟೈಮ್ ಕೆಲಸ ಮಾಡಬೇಕು, ಆ ಥರ ಮಾಡ್ತಾನೇ ಇದ್ದೆ. ಆಮೇಲೆ ಹೋಯ್ತಾ ಒಂದು 6-7 ಮಂತ್ಸ್ ಟೈಮಲ್ಲಿ ಸ್ವಲ್ಪ ಮೈಕೈಯೆಲ್ಲ ಊತ ಜಾಸ್ತಿ ಆಯಿತು. ಅಂದರೆ ಕಾಲೆಲ್ಲ ಊತ ಜಾಸ್ತಿ ಆಯಿತು. ಮುಟ್ಟಿದ್ರೆ ಒಂದು ಸ್ವಲ್ಪ ಹಿಂಗೆ ಹಳ್ಳ ಆಗುತ್ತೆ. ಅಷ್ಟು 1 ಇಂಚು 1.5 ಇಂಚಷ್ಟು ಇಳೀತಾಯಿತ್ತು. ಅಷ್ಟು ಮೈಕೈಯೆಲ್ಲ ಊತ ಆಗಿಬಿಟ್ಟಿತ್ತು. ಕಾಲಂತೂ ತುಂಬ ಊದ್ಕೊಂಡ್ಬಿಟ್ಟಿತ್ತು. 7 ತಿಂಗಳು ಟೈಮಲ್ಲಿ ಏನಾಗಿದೆ ಅಂದರೆ BP ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಅಷ್ಟೇ, ಅಂಥ ಏನಿಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ. ಕಾಲು ಊತ ಏನು ಇಷ್ಟೊಂದಾಗಿದೆ, ಏನಕ್ಕೆ ರೆಸ್ಟ್ ಮಾಡಲ್ವಾ ನೀನು, ಎಷ್ಟು ಇದೆಲ್ಲ ತಿಂತೀಯ, ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ತಿಂತೀಯ, ಉಪ್ಪು ಜಾಸ್ತಿ ತಿಂತಾ ಇದೆಯಾ, ಕಡಿಮೆ ಮಾಡು ಅಂತ ಹೇಳಿ ಸ್ವಲ್ಪ ಬೈದು ನನಗೆ ಇದು ಮಾಡಿದ್ರು. ಹೋಗು ನೀನು, ಈಗ ಹೋಗಿ ಅಡ್ಮಿಟ್ ಆಗು ನೀನು, ಇದನ್ನು ಏನು ಈ ಥರ ಮಾಡ್ಕೊಂಡು ಬಂದಿದ್ದೆ, ಹೋಗಿ ಅಡ್ಮಿಟ್ ಆಗು, ನಾನು ಏನೂ ಹೇಳಲ್ಲ ಅಂತ ಸ್ವಲ್ಪ ಬೈದು ಕಳಿಸಿದ್ರು ನನಗೆ ಆ ಟೈಮಲ್ಲಿ. ಆ ನಂತರ ನಮ್ಮ ಮನೆಯವರು ಇನ್ನೊಂದು ಕ್ಲಿನಿಕ್ಗೆ ಕರ್ಕೊಂಡೋದ್ರು. ಅಂದರೆ ಅವರು ಗೈನಕಾಲಜಿಸ್ಟ್ ಇನ್ನೂ ಚೆನ್ನಾಗಿ ನೋಡ್ತಾರೆ ಅಂತೇಳಿ ನನ್ನ ನಾದಿನಿಯವರು ಸ್ವಲ್ಪ ಸಜೆಷನ್ ಕೊಟ್ಟರು. ಅಂದರೆ ನನ್ನ ನಾದಿನಿನೂ ನಮ್ಮ ಮನೆಯವರು ಆ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು. ಅವರು ನೋಡ್ಬಿಟ್ಟು ಸ್ವಲ್ಪ ಬೈದರು. ಟೆಸ್ಟ್ ಮಾಡಿದ್ರು. ಫುಲ್ಲು ಹೊಟ್ಟೆನ ಹಿಂಗೆ ಹಿಡಿತಾರೆ. ನಾವು ಆ ಟೈಮಲ್ಲಿ ಎಲ್ಲಿ ಟಚ್ ಆದರೆ ಸಾಕು ಏನೋ ಆಗುತ್ತೇನೋ ಅಂತ ಅಷ್ಟು ಕೇರ್ ಮಾಡ್ತಾಯಿದ್ವಿ. ಆದರೆ ಡಾಕ್ಟ್ರುಗಳು ಯಾವ ಥರ ರಫಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತಂದರೆ ಹೊಟ್ಟೆನ ಫುಲ್ ಇಚ್ಕಿದ್ರು.
ಆ ಮಗು ತಲೆನ ಈಚೆಗೆ ನೋಡ್ತಾರೆ. ಮಗು ತಲೆ ಎಲ್ಲಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ಏನು ಮಾಡೋದು ಫುಲ್ ಈಚುಕ್ತಾರೆ. ಆಮೇಲೆ ಆ ಮಗು ನೋಡ್ಬಿಟ್ಟು ನೋಡಿ ಇಷ್ಟು ಮಗು ಸೈಜ್ ನೋಡಿದ್ರೆ ಇಷ್ಟಿದೆ, ಇವ್ಳು ಹೊಟ್ಟೆ ನೋಡಿದ್ರೆ ಇಷ್ಟು ಗಾತ್ರ ಜಾಸ್ತಿ ಇದೆ. ಈ ಥರ ಇಷ್ಟೊಂದು ದಪ್ಪ ಇದ್ರೆ ಹೆಂಗೆ? ಅಂದರೆ ನೀರು ಜಾಸ್ತಿ ತುಂಬ್ಕೊಂಡಿದೆ, ದೇಹದಲ್ಲಿ ನೀರು ತುಂಬ್ಕೊಂಡಿದೆ. ಕಾಲು ನೋಡಿದ್ರೆ ಇಷ್ಟು ಊತ ಇದೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಈ ಥರ ಏನಾರ ಇದ್ದರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಇಷ್ಟೊಂದು ಊತ ತುಂಬ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ಬ್ಲಡ್ ಇನ್ಫೆಕ್ಷನ್ ಆಗುತ್ತೆ. ಆ ಬ್ಲಡ್ ಇನ್ಫೆಕ್ಷನ್ ಆಗುತ್ತೆ, ಜೊತೆಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಮೋಷನ್ ಎಲ್ಲ ಆಲ್ರೆಡಿ ನೀಟಾಗಿ ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ಆ ಟೈಮಲ್ಲಿ ನನಗೆ ಒಂದು 7 ತಿಂಗಳು, ಒಂದು 6 ತಿಂಗಳು ತುಂಬ್ತಿದ್ದಂಗೆ ಮೋಷನ್ ಈಸಿಯಾಗಿ ಆಗ್ತಾ ಇರಲಿಲ್ಲ. ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನೀಟಾಗಿ ಹೋಗ್ತಾ ಇರಲಿಲ್ಲ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜೊತೆಗೆ ಸೊಂಟ ನೋವು. ಮೋಷನ್ ಹೋದ್ರೆ ಸ್ವಲ್ಪ ನೋವು ಕಮ್ಮಿ ಇರೋದು, ಇಲ್ಲಾಂದ್ರೆ ತುಂಬ ಜಾಸ್ತಿ ಆಗಿಬಿಡ್ತಾಯಿತ್ತು. 6 ಮಂತಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಆ ಥರ ಪ್ರಾಬ್ಲಮ್ ಆಯಿತು. ಏನಿದು ಇಂಥ ಸಮಸ್ಯೆನಲ್ಲೂ ಅಮ್ಮನ ಮನೆಗೆ ಕಳಿಸ್ದೆ ನೀವೇ ಇಟ್ಕೊಂಡಿದ್ದೀರಾ? ಇಷ್ಟೆಲ್ಲ ಮನೆ ಕೆಲಸ ಎಲ್ಲ ಮುಂದಕ್ಕೆ ಇಟ್ಬಿಟ್ಟು ಮಾಡಬೇಡ ಅಂದರೆ ಯಾವ ಹೆಣ್ತಾನೇ ಮಾಡದೇ ಇರೋಕ್ಕಾಗುತ್ತೆ? ಅವಳಿಗೆ ರೆಸ್ಟ್ ಬೇಡವಾ? ಏನಾದರೂ ರೆಸ್ಟ್ ಕೊಡ್ತಾ ಇದ್ದೀರಾ? ಅವಳು ಯಾವ ಥರ ಮಲ್ಕೋಬೇಕು ಅಂದರೆ ಒಂದು ಕಾಲಿಗೆ ದಿಂಬು ಹಾಕ್ಕೊಂಡು, ತಲೆಗೆ ದಿಂಬು ಹಾಕದೆ ಕಾಲಿಗೆ ದಿಂಬು ಹಾಕ್ಕೊಂಡು ಮಲ್ಕೋಬೇಕು. ಮೈಯೆಲ್ಲ ಹಿಂಗೆ ಊದ್ಕೊಂಡಿದೆ, ಮಗುಗೂ ಸಮಸ್ಯೆ ಆಗುತ್ತೆ, ತಾಯಿಗೆ ಪ್ರಾಬ್ಲಮ್ ಆಗುತ್ತೆ. ಅವಳನ್ನ ಇಮಿಡಿಯೇಟಾಗಿ ಅಮ್ಮನ ಮನೆಗೆ ಕಳಿಸಿ. ನನ್ನ ಸಜೆಷನ್ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಅಡ್ಮಿಟ್ ಮಾಡಿ. ಅಮ್ಮನ ಮನೆಗೆ ಕಳ್ಸೋಕ್ಕಾಗಲ್ಲ, ದೂರ ಇದೆ, ಮತ್ತು ಏನೋ ಸಮಸ್ಯೆ ಇದೆ ಅಂತಂದರೆ ಅವಳನ್ನ ಅಡ್ಮಿಟ್ ಮಾಡಿ ತೊಗೊಂಡೋಗಿ ರೆಸ್ಟ್ಗೆ ಅಂತ ಅಡ್ಮಿಟ್ ಮಾಡಿ. ಸಮಸ್ಯೆ ಅಂತಲ್ಲ, ರೆಸ್ಟ್ಗೆ ಅಂತ ಅಡ್ಮಿಟ್ ಮಾಡಿ. ರೆಸ್ಟ್ ಆದ್ರೇ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು 7 ತಿಂಗಳು 8 ತಿಂಗಳಷ್ಟರಲ್ಲಿ ನನಗೆ ಅಡ್ಮಿಟ್ ಆಗೋಕ್ಕೆ ಸಜೆಷನ್ ಕೊಟ್ಟರು. ಅದು ಆಮೇಲೆ ಬಂದು ನಾನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತು, ನಮ್ಮ ಮನೆ ಹತ್ರನೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇತ್ತು, ಸ್ವಲ್ಪ ದೂರದಲ್ಲಿ. ಅಲ್ಲೋಗಿ ಅಡ್ಮಿಟ್ ಆದೆ. ಒಂದು 15 ದಿನ ಹತ್ತತ್ರ ಅಡ್ಮಿಟ್ ಆದೆ. ಆ ಟೈಮಲ್ಲಿ ನೈಟೆಲ್ಲ ಎದ್ದೇಳೋದು, ನಿದ್ದೆ ಅಂತೂ ಹೊಟ್ಟೆ ಹೋಗ್ಬಿಟ್ಟಿತ್ತು. ಅಂದರೆ ನನಗೆ 7 ಮಂತ್ಸಿಂದ 9 ಮಂತ್ಸ್ವರೆಗೂ ಒಂದು ಸ್ವಲ್ಪನೂ ನಿದ್ದೆ ಬರ್ತಾ ಇರಲಿಲ್ಲ. 2 ಮಕ್ಕಳು ಪ್ರೆಗ್ನೆಂಟಲ್ಲೂ ಅದೇ ಪ್ರಾಬ್ಲಮ್ ಆಯಿತು. 7 ತಿಂಗಳು ಸ್ಟಾರ್ಟ್ ಆಗ್ತಿದ್ದಂಗೆ ನಿದ್ದೆ ಹೊಟ್ಟೋಗೋದು, ಒಂದು ಸ್ವಲ್ಪನೂ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಪೇಯ್ನ್ ಮಧ್ಯದಲ್ಲಿ ತುಂಬ ಪೇಯ್ನ್ ಆಗೋದು. ಓಡಾಡೋದು, ನೈಟೆಲ್ಲ ಓಡಾಡಿಕೊಂಡು ಕೂತ್ಕೊಂಡು ಹೆಂಗೋ ಕಾಲ ಕಳೀತಾ ಇದ್ದೆ, ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾವ ಕಡೆ ಮಲ್ಕೊಳ್ಳೋಕ್ಕೂ ಹಿಂಸೆ ಆಗೋದು. ನಾನು ಸ್ವಲ್ಪ ಪೇಷಂಟ್ ಥರ ಇದ್ದಿದ್ದರಿಂದ ಅವರು ಸೀಮಂತ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರು. ಆದರೆ ಇಲ್ಲ, ನನಗೆ ಸೀಮಂತ ಮಾಡಲೇಬೇಕು. ನನ್ನ ಹೆಸರು ಹೇಳಿ ಮಾಡೋಂಥ ಕೊನೆ ಈವೆಂಟು. ಇದನ್ನು ನಾನು ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಖಂಡಿತ ಮಾಡಿ. ಅದು ಎಷ್ಟು ಮನೇಲೇ ಆದರೂ ಪರವಾಗಿಲ್ಲ, 4 ಜನ ಕರೆದು ಊಟ ಹಾಕಿ ನನಗೆ ಸೀಮಂತ ಮಾಡೇ ಕಳಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡಿ ಮಾಡಿಸ್ಕೊಂಡೆ. ಆ ನಂತರ ನಮ್ಮ ಮನೆಯವರು ಇದ್ದಿದ್ದು ಹೆಬ್ಗೋಡಿನಲ್ಲಿ. ಆ ಟೈಮಲ್ಲಿ ನಮ್ಮ ಮನೇಲಿ ಹೆಬ್ಗೋಡಿಯಲ್ಲಿದ್ದರು, ತಾಯಿ ಮನೆ. ಅಲ್ಲಿಗೆ ಸೀಮಂತ ಮಾಡಿಸ್ಕೊಂಡು ಅಲ್ಲಿಗೆ ಹೋದೆ. ಆ ಟೈಮಲ್ಲಿ ಇನ್ನೇನು ಡೆಲಿವರಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ನಾನು ಯಾವ ಹಾಸ್ಪಿಟ್ಲನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ವಿ. ಅಂತ 8 ತಿಂಗಳು ತುಂಬೋದ ನಂತರ 9ನೇ ತಿಂಗಳು ಬಿದ್ದ ತಕ್ಷಣವೇ ಸೀಮಂತ ಮಾಡಿದ್ರು. ಸೀಮಂತ ಹಾಕ್ಕೂ ಮತ್ತು ನನ್ನ ಮಗುವಿನ ಡೆಲಿವರಿಗೂ 1 ವಾರ ಗ್ಯಾಪ್ ಇದ್ದಿದ್ದು. ಅಂದರೆ 8 ತಿಂಗಳು ತುಂಬಿ 1 ವಾರಕ್ಕೆ ನನ್ನ ಮೊದಲನೇ ಮಗು ಡೆಲಿವರಿ ಆಗಿದ್ದು. ಆ ಟೈಮಲ್ಲಿ ಅಂದರೆ 1 ವಾರದ ಮಧ್ಯದಲ್ಲಿ ಏನೇನು ನಡೀತು ಸೀಮಂತದ ಮಧ್ಯದಲ್ಲಿ ಅಂತಂದರೆ, ಫಸ್ಟು ಡೆಲಿವರಿ ಎಲ್ಲಿ ಮಾಡಿಸ್ಕೋಬೇಕು, ಯಾವ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಳ್ಬೇಕು ಅನ್ನೋದು ಒಂದು ಸಮಸ್ಯೆ ಕಾಣ್ತು. ಆಮೇಲೆ ಅಲ್ಲಿ ಮನೆಗೆ ಹತ್ತಿರದಲ್ಲಿ ಹುಡ್ಕೊಳ್ಳೋಣ, ಯಾವ್ಯಾವ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೋ ಹತ್ತಿರದಲ್ಲಿ ಹುಡ್ಕೊಳ್ಳೋಣ. ನಮ್ಮ ಹೆಬ್ಬಗೋಡಿಗೆ ಹತ್ತಿರ ಇದ್ದಿದ್ದು ಅನಂತನಗರ. ಅಲ್ಲೊಂದು ನರ್ಸಿಂಗ್ ಹೋಮಲ್ಲಿ ಹೋದ್ವಿ ಟೆಸ್ಟ್ಗೆ ಅಂತ. 1-2 ಸಲ ಟೆಸ್ಟ್ಗೆ ಹೋಗಿದ್ದೆ. ಫಸ್ಟ್ ಸಲ ಹೋದ್ವಿ, ಓಕೆ ಅಂತ ಅನ್ನಿಸ್ತು. ಟೆಸ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಸಲ ಹೋದಾಗ ಅಲ್ಲಿ ಪ್ರಾಬ್ಲಮ್ ಆಯಿತು. ಹಾಸ್ಪಿಟಲ್ಗೆ ಏನು ಥರ ಪ್ರಾಬ್ಲಮ್ ಆಯಿತು ಅಂತಂದರೆ, ಅಲ್ಲಿ ನಾರ್ಮಲ್ ಡೆಲಿವರಿ ಆದರೆ ಮಾಡ್ತಾರೆ. ಇನ್ ಕೇಸ್ ಏನಾದ್ರೂ ಆಪ್ರೇಷನ್ ಮಾಡಬೇಕು ಅಂದರೆ ಬೇರೆ ಕಡೆಯಿಂದ ಡಾಕ್ಟ್ರು ಬಂದು ಆಪ್ರೇಷನ್ ಮಾಡಬೇಕು. ಅಲ್ಲಿ ಡಾಕ್ಟ್ರುಗಳು ಆಪ್ರೇಷನ್ ಮಾಡೋ ಥರ ಇಲ್ಲ, ನಾರ್ಮಲ್ ಡೆಲಿವರಿ ಮಾತ್ರ ಮಾಡ್ತಾರೆ ಅಂತ ವಿಷಯ ಕಿವಿಗೆ ಬೀಳ್ತು. ಮತ್ತು ಯಾರೋ ಒಬ್ಬರು ಪೇಷೆಂಟು ಈ ಥರ ಡೆಲಿವರಿ ಟೈಮಲ್ಲಿ ಓವರ್ ಬ್ಲೀಡಿಂಗ್ ಆಗಿ ಪ್ರಾಬ್ಲಮ್ ಆಗ್ತಾಯಿತ್ತು ಅನ್ನೋದು ಕಿವಿಗೆ ಬಿದ್ದಿದ್ದರಿಂದ ನಮಗೆ ಆ ಹಾಸ್ಪಿಟ್ಲ್ ಬೇಡ ಅಂತ ಅದನ್ನು ಕೈ ಬಿಟ್ವಿ. ಆ ನಂತರ ಸೆಂಟ್ ಜಾನ್ಸ್ಗೆ ಹೋಗಿ ಡೆಲಿವರಿ ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಸೆಂಟ್ ಜಾನ್ಸಲ್ಲಿ ನಮ್ಮಣ್ಣ ಅಂದ್ಕೊಂಡ ಯಾವುದೋ ಒಂದು ಮಗುದು ತಲೆನೇ ಸ್ವಲ್ಪ ಕಟ್ ಮಾಡಿಬಿಟ್ರಂತೆ. ಡೆಲಿವರಿ ಟೈಮಲ್ಲಿ, ಆಪ್ರೇಷನ್ ಮಾಡೋ ಟೈಮಲ್ಲಿ ಯಾವುದೋ ಮಗುವಿನ ತಲೆನ ಲೈಟಾಗಿ ಕಟ್ಟಾಗಿ ಆ ಮಗು ಜೀವ ಹೊರ್ಟೋಯ್ತಂತೆ ಅಂತ ವಿಷಯ ಕಿವಿಗೆ ಬೀಳ್ತು. ಆಮೇಲೆ ಒಂದು ಸಲ ಸೆಂಟ್ ಜಾನ್ಸ್ಗೂ ಹೋಗಿ ಟೆಸ್ಟ್ ಮಾಡಿಸ್ಕೊಂಬಂದೆ. ಆಮೇಲೆ ಅದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ವಿ. ಆಮೇಲೆ ಅಯ್ಯೋ ಬೇಡ ಬಿಡಿ, ಇಲ್ಲೆಲ್ಲೂ ಬೇಡ. ನಮಗೆ ಮೊದಲಿಂದನೂ, ನಾನು ಚಿಕ್ಕ ಮಗು ಇದ್ದಾಗಿಂದನೂ ನಮ್ಮ ಮನೆಯವರೆಲ್ಲರೂ, ತಾಯಿ ಮನೇಲಿ ಎಲ್ಲರೂ JSSಗೆ ತೋರಿಸ್ತಾ ಇದ್ದಿದ್ದು. ಹಾಗಾಗಿ JSSಗೆ ಹೋಗ್ಬಿಡೋಣ ಬಿಡು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅಂದರೆ ಸೀಮಂತ ಮುಗಿದು 4 ದಿನ
ತನಕ ಈ ಕಡೆ ಇಷ್ಟು ಹಾಸ್ಪಿಟ್ಲ್‌ಗಳನ್ನ 2, 3 ಹಾಸ್ಪಿಟ್ಲ್‌ಗಳನ್ನ ರೌಂಡ್ ಹೊಡ್ದು ಆಮೇಲೆ ವಾಪಸ್ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಮೈಸೂರಿಗೆ ಹೊರಟು. ಆಮೇಲೆ ಟ್ರೈನಲ್ಲಿ ಹೋದ್ವಿ. ಹೋದೆ. ಮೈಸೂರಿಗೆ ಹೋಗಿ ರೀಚ್ ಆದ್ವಿ. ಮೈಸೂರಿಗೆ ಹೋಗಿ ರೀಚ್ ಆದ ದಿನ, ಒಂದು ದಿನ ನಾನು ಮನೇಲೇ ಇದ್ದೆ. ಅಂದರೆ ನಮ್ಮ ದೊಡ್ಡಮ್ಮನ ಮನೇಲಿ ಇರೋಣ, ಡೆಲಿವರಿ ಆಗೋವರೆಗೂ ದೊಡ್ಡಮ್ಮನ ಮನೇಲಿ ಇರೋಣ ಅಂತ ಅಂದ್ಕೊಂಡಿದ್ದೆ. ಆ ನಂತರ ನಮ್ಮ ಅತ್ತಿಗೆ ಸಜೆಷನ್ ಕೊಟ್ಟಿದ್ರು. ಅಂದರೆ ಅವ್ರಿಗೊಬ್ರು ಡಾಕ್ಟ್ರ್ ಗೊತ್ತಿತ್ತು. "ನೀನು ಅಲ್ಲಿ ಚೆಕಪ್ ಮಾಡಿಸ್ಕೊತಾ ಇರು, ಡೆಲಿವರಿ ಆಗೋ ತನಕ ಅಲ್ಲಿ ಚೆಕಪ್ ಮಾಡಿಸ್ಕೊತಾ ಇರು" ಅಂತ ಹೇಳಿದ್ರು. ಹಾಗಾಗಿ ನಾನು ಅಲ್ಲಿರೋ ಒಂದು ಕ್ಲಿನಿಕ್‌ಗೆ ನಾನು ಹೋಗಿ ಚೆಕಪ್‌ಗೆ ಅಂತ ಹೋದೆ. ಆಗ ಫಸ್ಟ್ ಟೈಮು ಚೆಕ್ ಮಾಡಿ "ಏನು ಪ್ರಾಬ್ಲಮ್ ಇಲ್ಲ, ನೀವು ಸ್ವಲ್ಪ ರೆಸ್ಟಲ್ಲಿರಿ" ಅಂತ ಹೇಳಿ ಕಳಿಸಿದ್ರು. ಬೆಳಗ್ಗೆ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಹೋದೆ. ಸಾಯಂಕಾಲ ಒಂದು 4 ಗಂಟೆ ಅಷ್ಟರಲ್ಲಿ ನನಗೇನಾಯಿತು ಅಂದರೆ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಹೊಟ್ಟೆಯಿಂದ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಯೂರಿನ್ ಪಾಸ್ ಆಗುತ್ತಲ್ಲ, ಅದೇ ಥರ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅಂದರೆ ಕಂಟ್ರೋಲೇ ಇಲ್ದಂಗೆ ನೀರು ಹೋಗ್ತಾ ಇತ್ತು. ಆಮೇಲೆ ನಾನು ನಮ್ಮ ಅಮ್ಮನ ಹತ್ರ ಹೇಳಿದೆ. ಈ ವಿಷಯ ಯಾವ ಡಾಕ್ಟ್ರು ಕೂಡ ಹೇಳಿಲ್ಲ. ಅಂದರೆ ಯಾವ ಡಾಕ್ಟ್ರು ಹೇಳಿಲ್ಲ. ಅಕಸ್ಮಾತ್ ನಾನೇನಾದರೂ ಈ ವಿಷಯನ ಕೇರ್‌ಲೆಸ್ ಮಾಡಿದರೆ ಮಗುಗೆ ತುಂಬ ತೊಂದರೆ ಆಗ್ತಾಯಿತ್ತು. ಅಂದರೆ ನೀರು ಹೋಗ್ತಾ ಇದೆ ಅಂದರೆ ಖಂಡಿತ ಬೇಗ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು. ಈ ವಿಷಯ ನನಗೆ ಯಾವ ಡಾಕ್ಟ್ರು ಹೇಳಿಲ್ಲ. ನಾನು ಚೆಕಪ್‌ಗೆ ಹೋಗ್ತಿದ್ದೆ, ಯಾವ ಡಾಕ್ಟ್ರುಗಳು ಕೂಡ ಹೇಳಿಲ್ಲ. ಜೊತೆಗೆ ನನ್ನ ಹಿರಿಯರು ಕೂಡ ಈ ವಿಷಯ ಹೇಳಿಲ್ಲ. ಆ ಥರ ನೀರು ಹೋಗ್ತಿದ್ದದನ್ನ ನೋಡಿಕೊಂಡು ನಾನು ಇಲ್ಲ ಏನಾದ್ರು ಪ್ರಾಬ್ಲಮ್ ಆಗ್ಬೋದೇನೋ ಅಂದ್ಬಿಟ್ಟು ನಾನು ಅಮ್ಮನ ಹತ್ರ ಹೇಳಿದೆ. "ಹಾಗಾದ್ರೆ ನಡಿ ಹೋಗೋಣ, ಕ್ಲಿನಿಕ್ಕಿಗೆ ಹೋಗೋಣ, ಡಾಕ್ಟ್ರ್ ಏನು ಹೇಳ್ತಾರೆ ಕೇಳೋಣ" ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅದೇ ಕ್ಲಿನಿಕ್ಕಿಗೆ ಕರ್ಕೊಂಡೋದ್ರು. ಆ ಕ್ಲಿನಿಕಲ್ಲಿ ಡಾಕ್ಟ್ರ್ ಇರಲಿಲ್ಲ. ನಾನು ಇದರಲ್ಲಿದ್ದೀನಿ, ಅಂದರೆ ನಾನು ಹಾಸ್ಪಿಟ್ಲಲ್ಲಿದ್ದೀನಿ, ಬೇರೆ ಹಾಸ್ಪಿಟ್ಲಲ್ಲಿ. "ನೀವು ಇಮಿಡಿಯೇಟ್ ನೀನು ಇದಕ್ಕೆ ಹೋಗ್ಬಿಡು, ಜೈಸಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗು. ಇಮಿಡಿಯೇಟ್ ಅಡ್ಮಿಟ್ ಆಗು, ಇಲ್ಲಾಂದರೆ ಮಗುಗೆ ತೊಂದರೆ ಆಗುತ್ತೆ, ಲೇಟ್ ಮಾಡಬೇಡಿ" ಅಂತ ಹೇಳಿದ್ರು. ಹಾಗಾಗಿ ತಕ್ಷಣಕ್ಕೇನೆ ನಾವು ಜೈಸಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಕ್ಕೆ ಹೋದ್ವಿ. ಮೊದಲೇನೆ ನನಗೆ ಜೈಸಸ್ ಹಾಸ್ಪಿಟಲಲ್ಲೇ ಡೆಲಿವರಿ ಮಾಡ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಹಾಗೆ ಪಕ್ಕದಲ್ಲೇ ಇದ್ದಿದ್ದರಿಂದ ಏನು ಮಾಡಿದ್ವಿ, ತಕ್ಷಣಕ್ಕೆ ಹೋದ್ವಿ ಚೆಕಪ್‌ಗೆ ಅಂತ ಹೋದೆ. ಆಗ ಡಾಕ್ಟ್ರು "ಇಲ್ಲ, ನೀರೆಲ್ಲ ಹೋಗ್ತಾ ಇದೆ, ಇದೆಲ್ಲ ಸಮಸ್ಯೆ ಆಗುತ್ತೆ, ಡೆಲಿವರಿ ಬೇಗ ಮಾಡಬೇಕು" ಅಂತ ಹೇಳಿ. ಆಮೇಲೆ ಪೇಯ್ನ್ ಬರೋಕ್ಕೆ ಅಂತ ಒಂದು ಇಂಜೆಕ್ಷನ್ ಕೊಟ್ಟರು. ಅಂದರೆ ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಪೇಯ್ನ್ ಬರೋದಕ್ಕೆ ಇಂಜೆಕ್ಷನ್ ಕೊಟ್ಟರು. ಅದು ಗರ್ಭಕೋಶದಿಂದ ನೀರು ಹೋಗ್ತಾ ಇದೆ, ಆದರೆ ನನಗೆ ಪೇಯ್ನ್ ಬರ್ತಾ ಇಲ್ಲ. ನಾರ್ಮಲ್ ಡೆಲಿವರಿ ಮಾಡೋದಕ್ಕೆ ಪೇಯ್ನ್ ಬರಬೇಕು, ಪೇಯ್ನ್ ಬರ್ತಾ ಇಲ್ಲ. ಹಂಗಾಗಿ ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ರೂ ಪೇಯ್ನ್ ಬರಲಿಲ್ಲ. ಹಾಗಾಗಿ ನನ್ನನ್ನು ಡಾಕ್ಟರ್ ಒಂದಷ್ಟು ಚೆಕಪ್ ಮಾಡಿದ ನಂತರ "ಇಲ್ಲ, ಈ ಆಪ್ರೇಷನ್‌ಗೆ ಕಳಿಸ್ಬಿಡಿ, ಲೇಟ್ ಮಾಡೋದು ಬೇಡ, ಮಗುಗೆ ತೊಂದರೆ ಆಗುತ್ತೆ" ಅಂತ ಹೇಳಿ ನೈಟ್ ಏಪ್ರಿಲ್ 23 ನೈಟ್ 11:30 ಅಷ್ಟರಲ್ಲಿ ನನ್ನ ಮಗನಿಗೆ ಡೆಲಿವರಿ ಆಯಿತು. ಇದು ಮೊದಲನೇ ಮಗುವಿನ ಪ್ರೆಗ್ನೆಂಟ್ ಟೈಮಲ್ಲಿ ಆದಂಥ ಸಮಸ್ಯೆಗಳು. ಆ ನಂತರ ನನ್ನ ಮಗನಿಗೂ ಮಗಳಿಗೂ 5 ಇಯರ್ಸ್ ಗ್ಯಾಪ್ ಆಯಿತು. ಸಿಸೇರಿಯನ್ ಆಪ್ರೇಷನ್ ಆದಮೇಲೆ ಎರಡನೇ ಮಗುಗೆ ಸ್ವಲ್ಪ ಗ್ಯಾಪ್ ಇರಬೇಕು ಅಂತ ಹೇಳಿದ ಕಾರಣಕ್ಕೆ ನನ್ನ ಈ ಮಗುಗೂ 5 ಇಯರ್ಸ್ ಗ್ಯಾಪ್ ಆಯಿತು. ಹಾಗಾಗಿ ನೆಕ್ಸ್ಟ್ 5 ಇಯರ್ಸ್‌ಗೆ ನನ್ನ ಮಗಳಿಗೆ ಪ್ರೆಗ್ನೆಂಟ್ ಆದ. ಆ ಟೈಮಲ್ಲಿ CA ಫರ್ಮಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗಿ 1.5 ವರ್ಷ ಆಗಿತ್ತು. ಆ ಟೈಮಲ್ಲಿ ಎರಡನೇ ಮಗುಗೆ ಪ್ರೆಗ್ನೆಂಟ್ ಆದ. ಆ ಟೈಮಲ್ಲಿ ಎಷ್ಟು ಹಿಂಸೆ ಆಗ್ತಾಯಿತ್ತು ಕೆಲಸಕ್ಕೆ ಹೋಗೋದು ಅಂದರೆ, ನಾನು ಸ್ವಲ್ಪ ದೂರಕ್ಕೆ ಹೋಗಬೇಕಾಯಿತು. ಕೋರಮಂಗಲ ತನಕ ಹೋಗಬೇಕಾಯಿತು. ಮಾಗಡಿ ರೋಡಿಂದ ಕೋರಮಂಗಲ ತನಕ ಹೋಗಬೇಕಾಯಿತು. ಅದು ಸ್ವಲ್ಪ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಏನು ಥರ ಅಂತ ಅಂದರೆ, ನನಗೆ ಬಸ್ಸಲ್ಲಿ ಸ್ವಲ್ಪ ನಿದ್ದೆ ಬರೋಂಗೆ ಆಗೋದು. ನಿದ್ದೆನ ಅವಾಯ್ಡ್ ಮಾಡಿದ್ರೆ ಏನಾಗೋದು, ತಲೆನೋವು ಬರೋದು. ಮೊದಲೇ ವಾಮಿಟ್ ಸೆನ್ಸೇಷನ್ನು ಎರಡನೇ ಮಗುಗೆ ಸ್ವಲ್ಪ ಜಾಸ್ತಿ ಆಗಿತ್ತು. ಅಂದರೆ ರೆಗ್ಯುಲರ್ ದಿನ ವಾಮಿಟ್ ಆಗ್ತಿತ್ತು. ಏನಾದರೂ ತಿಂದರೆ ವಾಮಿಟ್ಟು, ಜೊತೆಗೆ ನಾನು ನಿದ್ದೆಗೆಡ್ತಾ ಇದ್ದೀನಿ. ತಲೆನೋವಿಂದ ಸ್ವಲ್ಪ ನನಗೆ ತಲೆನೋವು ಬಂದರೆ ಮೊದಲೇ ವಾಮಿಟ್ ಆಗುತ್ತೆ. ಅದಾದ್ರೆ ಪ್ರೆಗ್ನೆಂಟ್ ಟೈಮು, ಆ ಟೈಮಲ್ಲಿ ಆಗೋ ಸಮಸ್ಯೆಯಿಂದನೂ ವಾಮಿಟ್ ಸೆನ್ಸೇಷನ್ ಆಗ್ತಾಯಿತ್ತು. ಹಿಂಗಾಗಿ ಎರಡೂ ಸೇರಿ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ಮಗುಗೂ ರಾಧಿಕಾ ಅವ್ರ ಹತ್ರನೇ ಚೆಕಪ್ ಹೋಗ್ತಾ ಇದ್ದೆ. ಮಗು ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಜಾಸ್ತಿ ಇತ್ತು, ಜೊತೆಗೆ ಆ್ಯಸಿಡಿಟಿ ಅಂತೂ ತುಂಬ ಜಾಸ್ತಿ ಇತ್ತು. ಆ ಮೊದಲನೇ ಮಗುಗೆ ಹೋಲಿಸ್ಕೊಂಡ್ರಂತೂ ಎರಡನೇ ಮಗುಗೆ ಆ್ಯಸಿಡಿಟಿ ತುಂಬ. ನನಗೆ ಏನು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಒಂದು 3 ತಿಂಗಳ ತನಕ ಏನೂ ತಿನ್ನೋಕ್ಕಾಗ್ತಾ ಇಲ್ಲ. ಕಾಳಂತೂ ಬಾಯಿಗೆ ಹಾಕೋಕ್ಕಾಗ್ತಾ ಇರಲಿಲ್ಲ, ಹಂಗೆ ಆ್ಯಸಿಡಿಟಿ ಆಗ್ತಾಯಿತ್ತು. ಬರೀ ಮೊಸರನ್ನ ತಿಂದ್ಕೊಂಡಿದ್ದೆ. ಆಮೇಲೆ ಮೊದಲನೇ ಮಗುನಲ್ಲಿ ಬಸರಿ ಬಯಕೆ ಅಂತ ಹೇಳ್ತಾರಲ್ಲ, ಆ ಥರ ಏನೂ ಕಾಣಿಸ್ಲಿಲ್ಲ ನನಗೆ, ಏನೂ ಗೊತ್ತಾಗಲಿಲ್ಲ. ಆದರೆ ಎರಡನೇ ಮಗು ಟೈಮಲ್ಲಿ ಬಸರಿ ಬಯಕೆ ಅಂತಾರಲ್ಲ, ಅದು ಎಷ್ಟು ತೀವ್ರವಾಗಿರುತ್ತೆ ಅನ್ನೋದು ಆ ಟೈಮಲ್ಲಿ ಗೊತ್ತಾಯಿತು. ಅಂದರೆ ನನಗೆ ಆ ಟೈಮಲ್ಲಿ ನೆನೆಸ್ಕೊಂಡಿದ್ದೇನು ಅಂತಂದರೆ ಇಡ್ಲಿ ಮತ್ತು ಟೊಮೊಟೊ ಗೊಜ್ಜು. ಅದನ್ನೇ ತಿನ್ನಬೇಕು ಅನ್ನೋ ಟೆಂಪ್ಟೇಷನ್ ಎಷ್ಟಾಗ್ತಾ ಇರುತ್ತೆ ಅನ್ನೋದು ಆ ಟೈಮಲ್ಲಿ ಗೊತ್ತಾಯಿತು. ಅಂದರೆ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ, ನಾವು ಬಯಕೆ ಬಸರಿ ಬಯಕೆ ಅಂತ ಹೇಳ್ತಾರಲ್ಲ, ಇದೆಲ್ಲ ಏನೋ ಸುಮ್ಮನೆ ಬೇಕು ತಿನ್ನೋಕ್ಕೆ ಅಂತ ಹೇಳ್ತಾರೇನೋ ಅಂದ್ಕೊಂಡಿದ್ದೆ. ಆದರೆ ಆ ಟೈಮಲ್ಲಿ ಗೊತ್ತಾಯಿತು ಇದ್ರ ತೀವ್ರತೆ ಅನ್ನೋದು ಎಷ್ಟಿರುತ್ತೆ, ಟೆಂಪ್ಟೇಷನ್ ಅನ್ನೋದು ಎಷ್ಟಿರುತ್ತೆ ಅಂತ. ಯಾಕೆಂದರೆ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಏನೋ ಒಂದು ತಿನ್ಬೋದು, ದೇಹಕ್ಕೆ ಏನೋ ಒಂದು ಇಳಿಯುತ್ತೆ ಅಂತ ಅಂದರೆ ತಿನ್ನಬೇಕು ಅಂತ ಆಸೆ ಅನ್ನೋದು ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ. ಆ ಥರ ಆಗಿತ್ತು. ನನಗೆ ಇಡ್ಲಿ ಮತ್ತು ಟೊಮೊಟೊ ಗೊಜ್ಜು ತಿನ್ನಬೇಕು ಅಂತ ಆಸೆ ಆಗಿತ್ತು. 7, 8 ಇಡ್ಲಿನ ತಿಂದಿದ್ದೀನಿ ಒಬ್ಬಳೇ ಆ ಟೈಮಲ್ಲಿ. 2 ತಿಂಗಳು ಏನೋ ಇದ್ದ ಪ್ರೆಗ್ನೆಂಟಲ್ಲಿ 7, 8 ಇಡ್ಲಿ ತಿಂದೆ. ಅಷ್ಟೊಂದು ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಹೇಳ್ದಂಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅದು ಬಿಟ್ಟು ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ 1.5 ತಿಂಗಳು, 2 ತಿಂಗಳು ಪ್ರೆಗ್ನೆಂಟ್ ಆದ 2 ತಿಂಗಳಿಗೆ
ಲೈಟಾಗಿ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಲೈಟಾಗಿ ಸ್ವಲ್ಪ ಬ್ಲೀಡಿಂಗ್ ಆಯಿತು. ಆ ಟೈಮಲ್ಲಿ ನನಗೆ ಸ್ವಲ್ಪ ಭಯ ಆಯಿತು. ಇದೇನಿದು ಏನಾದರೂ ತೊಂದರೆ ಆಗ್ಬಿಡುತ್ತಾ ಅಂತ ಹೇಳಿಬಿಟ್ಟು ರಾಧಿಕಾ ಡಾಕ್ಟರ್ ಹತ್ರ ಮತ್ತೆ ಚೆಕಪ್ ಹೋದ್ವಿ. ಅಂದರೆ ಅವ್ರ ಹತ್ರನೇ ಸೆಕೆಂಡ್ ಮಗುಗೂ ರೆಗ್ಯುಲರ್ ಚೆಕಪ್ ಹೋಗ್ತಾ ಇದ್ದದ್ದು. ಆಮೇಲೆ ಅವ್ರ ಹತ್ರ ತೋರಿಸ್ದೆ. ಆ ಟೈಮಲ್ಲಿ ಡಾಕ್ಟ್ರು ಕೇಳಿದ್ರು, "ಏನಾದರೂ ಮಿಸ್ಟೇಕ್ ಮಾಡಿದ್ಯಾ? ಏನಾದರೂ ಟ್ಯಾಬ್ಲೆಟ್ ತೊಗೊಂಡಿದ್ಯಾ?" ಅಂತ ಕೇಳಿದ್ರು. "ಇಲ್ಲ ಏನು ತೊಗೊಂಡಿಲ್ಲ" ಅಂತ. ಆದರೆ ಅದಕ್ಕೂ ಮುಂಚೆ ಒಂದು ತಪ್ಪು ಮಾಡಿದ್ದೆ. ಆದರೆ ಅದು ಏನು ಸಮಸ್ಯೆ ಆಗ್ಬಿಡುತ್ತೋ ಅಂತ ಸೆಕೆಂಡ್ ಮಗು ಹುಟ್ಟೋವರೆಗೂ, ಡೆಲಿವರಿ ಆಗೋವರೆಗೂ ಸ್ವಲ್ಪ ಭಯದಲ್ಲೇ ಇದ್ದೆ. ಏನು ತಪ್ಪು ಮಾಡಿದ್ದೆ ಅಂತಂದರೆ, ನಾನು ಮೊದಲನೇ ಮಗು ಆದ 1.5 ವರ್ಷ, 2 ವರ್ಷದ ನಂತರ ಮತ್ತೊಂದಕ್ಕೆ ಪ್ರೆಗ್ನೆಂಟ್ ಆಗಿದ್ದೆ. ಆ ಟೈಮಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಇದು ಮಗು ಬೇಡ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ನಾನೇನಾದರೂ ಪ್ರೆಗ್ನೆಂಟಾ ಅಂತ ಚೆಕ್ ಮಾಡೋಕ್ಕೆ ಅಂತ ಹೋದಾಗ, ಹೌದು ಅಂತ ಕನ್ಫರ್ಮ್ ಮಾಡಿದ್ರು. ಇಲ್ಲ, ನನಗೆ ಈ ಮಗು ಬೇಡ ಅಂತ ಹೇಳಿ ನಾನು ಡಾಕ್ಟ್ರ್ ಹತ್ರ ಕೇಳಿದಾಗ, ಆಯಿತು ಇದು 1.5 ತಿಂಗಳು ಅಷ್ಟೇ ಅಲ್ವಾ, ಏನೂ ತೊಂದರೆ ಇಲ್ಲ. ಆದರೆ ಒಂದು 3 ತಿಂಗಳ ನಂತರ ಅಬಾರ್ಷನ್ ಮಾಡಿಸ್ಕೋಬಾರ್ದು. 1.5 ತಿಂಗಳು, 2 ತಿಂಗಳು ಆದದ್ರಿಂದ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಅವರು ಅಬಾರ್ಷನ್ಗೆ ಅಂತ ಟ್ಯಾಬ್ಲೆಟ್ ಕೊಟ್ಟರು. ಆ ಟ್ಯಾಬ್ಲೆಟ್‌ನ ತೊಗೊಂಡಿದ್ದೀನಿ. ಆ ಟ್ಯಾಬ್ಲೆಟ್ಸ್ ತೊಗೊಂಡು ಅಬಾರ್ಷನ್ಸ್ ಆಯಿತು. ಅಬಾರ್ಷನ್ ಆದದ್ದು ಏನಾಯಿತು ಅಂತಂದರೆ, ತುಂಬ ಬ್ಲೀಡಿಂಗ್ ಹೋಯಿತು. ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ. ಆ ಟೈಮಲ್ಲಿ ಎಷ್ಟು ನಿಶ್ಶಕ್ತಿ ಆಗಿತ್ತು ಅಂತಂದರೆ, ಒಂದು ಮಗು ಊಟ ಮಾಡಿಸೋಷ್ಟು ಶಕ್ತಿ ಇಲ್ಲ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು. ಒಂದು ಸ್ಟೆಪ್ ಹತ್ತೋದಕ್ಕೆ ಕಷ್ಟ ಆಗ್ತಾಯಿತ್ತು. ತುಂಬ ಶಕ್ತಿ ಎಲ್ಲ ಹೊರ್ಟೋಗಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಒಂದು 2 ತಿಂಗಳು, 3 ತಿಂಗಳೇ ಹಿಡೀತು. ಸ್ವಲ್ಪ ನನ್ನ ದೇಹಕ್ಕೆ ಸ್ವಲ್ಪ ಓಕೆ ಅನ್ನೋ ತನಕ ಒಂದು 3 ತಿಂಗಳೇ ಹಿಡೀತು. ನಾನು ಹೇಳೋದೇನು ಅಂತಂದರೆ, ಯಾವುದೇ ಕಾರಣಕ್ಕೂ ಅಬಾರ್ಷನ್ ಅನ್ನೋದನ್ನ ಮಾತ್ರ ಸಜೆಷನ್ ತೊಗೊಳ್ಬೇಡಿ. ಆದಷ್ಟು ಅದನ್ನ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಆಮೇಲೆ ರಾಧಿಕಾ ಡಾಕ್ಟರ್ ಹತ್ರ ಹೇಳಿದೆ, ಇಲ್ಲ ನಾನು ಇದು ಎರಡನೇ ಮಗು ಮಧ್ಯದಲ್ಲಿ 2ನೇ ಮಗು ಆಗಿತ್ತು. ನಾನು ಅಬಾರ್ಷನ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಅಂತ. ಆವಾಗ ಡಾಕ್ಟರ್ ತುಂಬ ಬೈದರು. ಏನಕ್ಕೆ ಈ ಥರ ಮಾಡಿದ್ರಿ? ನಿಮಗೆ ಡಾಕ್ಟ್ರೆಲ್ಲ ಏನಕ್ಕೆ ಬೇಕು? ನಿಮಗೆ ನೀವೇ ಮಾಡ್ಕೊಳ್ಳಿ ಅಂತ. ಇಲ್ಲ, ನಾನು ಡಾಕ್ಟ್ರ್ ಹತ್ರನೇ ಸಜೆಷನ್ ತೊಗೊಂಡು ಮಾಡ್ಕೊಂಡಿರೋದು. ನಾನೇ ಮಾಡ್ಕೊಂಡಿದ್ದಲ್ಲ. ಆದರೂ ಅವರು ತುಂಬ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ನಿಮಗೆ ಡಾಕ್ಟ್ರೆಲ್ಲ ಏನಕ್ಕೆ ಬರ್ತೀರಾ ಇಷ್ಟೆಲ್ಲ ಆದಮೇಲೆ? ನಮ್ಮ ಹತ್ರ ಏನಕ್ಕೆ ಬರ್ತೀರಾ ನೀವು? ನಿಮಗೆ ನೀವೇ ಮಾಡ್ಕೊಳ್ಳಿ ಅಂತ. ಅಂದರೆ ಅಷ್ಟು ಕೋಪ ಮಾಡಿಕೊಂಡ್ರು. ಏನಕ್ಕೆ ಅಬಾರ್ಷನ್ ಎಲ್ಲ ಮಾಡಿಸ್ಕೊಂಡಿದ್ದೀರಾ ಅಂತೇಳಿ ಕೋಪ ಮಾಡಿಕೊಂಡ್ರು. ನಂದು ಎ ನೆಗೆಟಿವ್ ಬ್ಲಡ್ ಗ್ರೂಪು. ಎ ನೆಗೆಟಿವ್ ಬ್ಲಡ್ ಗ್ರೂಪ್ ಆದರೆ, ಒಂದು ಮಗು ಏನಾದರೂ ಅಬಾರ್ಷನ್ ಆದರೆ, ಅಥವಾ ಒಂದು ಮಗು ಹುಟ್ಟಿದ ನಂತರ ಇನ್ನೊಂದು ಮಗು ಬೇಕು ಅಂತಂದರೆ, ಆ ತಕ್ಷಣಕ್ಕೆ ಒಂದು ಇಂಜೆಕ್ಷನ್ ತೊಗೊಳ್ಬೇಕು. ಅಂದರೆ ಒಂದು ಮಗು ಡೆಲಿವರಿ ಆದ ತಕ್ಷಣವೇ ಅವರು ನೆಕ್ಸ್ಟ್ ಮಗು ಏನಾದ್ರೂ ಬೇಕು ಅಂತಿದ್ದರೆ ಅವರು ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ನ ತೊಗೋಬೇಕು. ಅದು ಮಗು ಡೆಲಿವರಿ ಆದರೂ ಪರವಾಗಿಲ್ಲ, ಅಥವಾ ಅಬಾರ್ಷನ್ ಆದರೂ ಪರವಾಗಿಲ್ಲ. ಅಬಾರ್ಷನ್ ಆದ್ರೂ ಆ ಇಂಜೆಕ್ಷನ್ ತೊಗೋಬೇಕು. ಅದಕ್ಕೂ ಮುಂಚೆ ಇನ್ನೊಂದು ಪ್ರೆಗ್ನೆನ್ಸಿನ ಮಾಡ್ಕೊಳ್ಬಾರ್ದು. ಇದನ್ನು ಆ ಡಾಕ್ಟ್ರ್ ಹೇಳಿದ್ರು. ಅದಕ್ಕೂ ಮುಂಚೆ ಈ ಡಾಕ್ಟ್ರ್ ಹತ್ರ ನಂದು ನೆಗೆಟಿವ್ ಬ್ಲಡ್ ಗ್ರೂಪ್ ಅಂತ ಹೇಳಿದ್ದೀನಿ, ಎಲ್ಲನೂ ಆದರೆ ಈ ಡಾಕ್ಟ್ರು ನನ್ನ ಹತ್ರ ಏನೂ ಹೇಳಿಲ್ಲ. ಅಬಾರ್ಷನ್ ಮಾಡ್ಕೊತೀನಿ, ನನಗೆ ಈ ಮಗು ಬೇಡ ಅಂದ ತಕ್ಷಣ ಅವರು ಒಪ್ಕೊಂಡು ಅಬಾರ್ಷನ್ ಮಾಡಿಸ್ಬಿಟ್ರು. ಆದರೆ ಇವರು ಇದನ್ನೆಲ್ಲ ಹೇಳಲಿಲ್ಲ. ಅಂದರೆ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದರೆ ಅಬಾರ್ಷನ್ ಆದ ತಕ್ಷಣನೇ ಇಂಜೆಕ್ಷನ್ ತೊಗೊಳ್ಬೇಕು ಅಂತ ಹೇಳಲೇ ಇಲ್ಲ. ನನಗೆ ಇದು ಒಳಗಡೆ ಎಷ್ಟು ಕಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಇನ್ನೊಂದು ಮಗು ಪ್ರೆಗ್ನೆಂಟ್ ಆಗಿದ್ದೀನಿ, ಆ ಮಗುಗೆ ಏನು ಸಮಸ್ಯೆ ಆಗುತ್ತೋ ಅನ್ನೋ ಎಷ್ಟು ಚಿಂತೆ ಕಾಡಿತ್ತು ಅಂತಂದರೆ, ತುಂಬ ಚಿಂತೆ ಆಗ್ತಿತ್ತು. ಅದ್ರ ಜೊತೆಗೆ ಲೈಟಾಗಿ ಬ್ಲೀಡಿಂಗ್ ಹೋಗೋದ್ರಿಂದ ಇನ್ನೂ ಸ್ವಲ್ಪ ಟೆನ್ಷನ್ ಆಗೋಯಿತು. ನನ್ನ ಮಗಳು ಡೆಲಿವರಿ ಆಗೋವರೆಗೂ ಇದು ಸ್ವಲ್ಪ ಭಯ ಇತ್ತು ನನ್ನ ಮನಸ್ಸಲ್ಲಿ. ಏನಾಗುತ್ತೋ, ಏನಾಗಿದೆಯೋ, ಒಳಗಡೆ ಏನಾಗಿದೆಯೋ ಅನ್ನೋ ಚಿಂತೆ ಕಾಡ್ತಾ ಇತ್ತು. 2ನೇ ಮಗುಗೆ ನನಗೆ ಸ್ವಲ್ಪ ಏಜ್ ಆಗಿತ್ತು, ಸ್ವಲ್ಪ ಶಕ್ತಿನೂ ಕಡಿಮೆ ಆಗಿತ್ತು. ಒಂದು ಅಬಾರ್ಷನ್ನು, ಇನ್ನೊಂದು ಮಗು ಡೆಲಿವರಿ, 2 ಮಕ್ಕಳಾದ ನಂತರ ಇವಳು. ಇದರಿಂದ ನನಗೆ ಸ್ವಲ್ಪ ಶಕ್ತಿ ಕಡಿಮೆ ಆಗಿದ್ದರಿಂದ ಬಾಡಿ ಪೇಯ್ನ್ ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಅಂದರೆ ಆ ಟೈಮಲ್ಲಿ ಎಷ್ಟು ಆಗ್ತಾಯಿತ್ತು ಬಾಡಿ ಪೇಯ್ನ್ ಅಂತ ಅಂದರೆ, ನನಗೆ ಡೇ ಎಲ್ಲ ಫುಲ್ ಮಾಮೂಲಾಗೆ ಕೆಲಸ ಮಾಡ್ತಾಯಿದ್ದೆ. ಆದರೆ ನೈಟಲ್ಲಿ ನನಗೆ ಮಲ್ಕೊಳ್ಬೇಕು ಅಂದರೆ, ಒಂದು ಕ್ಷಣ ಹಿಂಗೆ ಕೂತಿದ್ರೆ ನೆಕ್ಸ್ಟ್ ಟೈಮ್ ಹಂಗೆ ಹಿಡ್ಕೊಂಬಿಡೋದು. ಕಾಲೆಲ್ಲ ಮಾಮೂಲಾಗಿ ಮಲ್ಕೊಳ್ಳೋಕ್ಕೂ ಆಗಲ್ಲ, ಇದು ಮಾಡೋಕ್ಕೂ ಆಗಲ್ಲ. ಅಂದರೆ ಮಲ್ಕೊಳ್ಳೋಕ್ಕೂ ಆಗಲ್ಲ, ಎದ್ದೇಳೋಕ್ಕೂ ಆಗಲ್ಲ. ಒಂದು 1 ಗಂಟೆ 20 ನಿಮಿಷ ಕಷ್ಟಪಡಬೇಕು. ಅಷ್ಟು ಹಿಡ್ಕೊಂಬಿಡೋದು ಮೈಯೆಲ್ಲ. ಅದು ಸಮಸ್ಯೆ ಸ್ವಲ್ಪ 2ನೇ ಮಗುಗೆ ಆಗ್ತಾಯಿತ್ತು. ಮೊದಲನೇ ಮಗುಗೆ ಆದಂಥದ್ದೇ ಪ್ರಾಬ್ಲಮ್ ಏನು ಅಂತಂದರೆ, ಸ್ವಲ್ಪ ಕಾಲು ಊತ. ಆ ಕಾಲು ಊತ ಅಂತೂ ಕಾಲು ಊತ, ಮೈ ಊತ ಎಲ್ಲ 2ನೇ ಮಗುವು ಸಾಮಾನ್ಯ ಆಗಿತ್ತು. ಆಮೇಲೆ ಮೊದಲನೇ ಮಗುಗೆ ಪ್ರೆಗ್ನೆಂಟ್ ಟೈಮಲ್ಲಿ ಏನೇನು ಡಾಕ್ಟರ್ಗಳೆಲ್ಲ ಸಜೆಷನ್ ಕೊಟ್ಟಿದ್ದು, ರೆಸ್ಟ್ ಮಾಡಬೇಕು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ, ಊತ ಎಲ್ಲ ಇದು ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ 2ನೇ ಮಗುಗೆ ಆದಷ್ಟು ಮಧ್ಯಾಹ್ನ ಟೈಮು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಆಲ್ರೆಡಿ 2ನೇ ಮಗುಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದ್ರಿಂದ ಆದಷ್ಟು ಭಾರ ಎಲ್ಲ ಎತ್ತದೆ. ಅಂದರೆ ನೀರೆಲ್ಲ ಎತ್ಕೊಂಡು ಬರೋದು ಎಲ್ಲ ಬಿಟ್ಟು, ಪ್ರೆಗ್ನೆಂಟ್ ಟೈಮಲ್ಲಿ 2ನೇ ಮಗು ಟೈಮಲ್ಲಿ ಅದೆಲ್ಲ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ನಾರ್ಮಲಾಗಿ ಬೇರೆ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ. ಆದರೆ ಭಾರ ಎತ್ಕೊಂಡು ಬರೋದು, ಮೊದಲನೇ ಮಗು ಇದ್ರೂ, ಹೊಟ್ಟೆಲಿದ್ರು, ಪ್ರೆಗ್ನೆಂಟಲ್ಲಿದ್ರೂ ನೀರೆಲ್ಲ ಎತ್ಕೊಂಡ್ಬರ್ತಾ ಇದ್ನಲ್ಲ, ಆ ಥರ ಎಲ್ಲ ಕೆಲಸ ಮಾಡ್ತಾ ಇರಲಿಲ್ಲ. ಮಾಮೂಲು ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೆ. 8 ತಿಂಗಳು ತುಂಬಿಸಿದಾಗಲೇ ಡೆಲಿವರಿಗೆ ನಾನು ಜೆ.ಎಸ್.ಎಸ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಫಿಕ್ಸ್ ಆಗಿದ್ದೆ. ಹಾಗಾಗಿ ಜೆ.ಎಸ್.ಎಸ್ ಹಾಸ್ಪಿಟ್ಲಿಗೆ ಹೋದ್ವಿ. ಆದರೆ ನನಗೆ ಆ ಟೈಮಲ್ಲಿ ಯಾವುದೇ ಭಯ ಅನ್ನೋದಿರಲಿಲ್ಲ, ಏನಿರಲಿಲ್ಲ. ಒಬ್ಬಳೇ ಆರಾಮಾಗಿ ಓಡಾಡ್ತಾ ಇದ್ದೆ.
ಆಮೇಲೆ ಒಂದೆರಡು ಸಲ ನಮ್ಮಮ್ಮ ಬಂದು ಕರ್ಕೊಂಡೋಗಿ ಬಂದು ಮಾಡ್ತಾಯಿದ್ರು. ಆ ಟೈಮಲ್ಲಿ ನಮ್ಮ ಅಮ್ಮ ಎಲ್ಲ ಮೈಸೂರಲ್ಲಿದ್ದರು. ನನ್ನನ್ನು ಚೆಕಪ್‌ಗೆ ಅಂತ ಬಂದು ಒಂದೆರಡು ಸಲ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದರು. 8 ತಿಂಗಳು ತುಂಬಿ 9ನೇ ತಿಂಗ್ಳಿಗೆ ಬಿದ್ದಿತ್ತು. 9 ತಿಂಗ್ಳಿಗೆ ಬಿದ್ದು 1 ವಾರ ಆಗಿತ್ತು. 1 ವಾರ 10 ದಿನ ಆಗಿತ್ತೇನೋ, ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಪೇಯ್ನ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಅಂದರೆ ಊಟ ಮಾಡೋಕ್ಕೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಕುಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಒಂದು 10 ನಿಮಿಷ ಕೂಡ ನಾನು ಒಂದು ಕಡೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ನಿದ್ದೆ ಅಂತೂ ಹೊರ್ಟೋಗಿತ್ತು. ಅಂದರೆ ಅದನ್ನು 7 ತಿಂಗಳು ತುಂಬ್ತಿದ್ದಂಗೆ ನಿದ್ದೆ ಫುಲ್ ಹೊರ್ಟೋಗಿತ್ತು. ಒಂದು 3 ತಿಂಗಳು ತುಂಬೋ ತನಕ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ 3 ತಿಂಗಳು ತುಂಬ್ತಿದ್ದಂಗೆ ನಾನು ಚೆನ್ನಾಗಿ ಊಟ ಮಾಡ್ತಾಯಿದ್ದೆ. ಊಟದ ಸಮಸ್ಯೆ ಏನಿರಲಿಲ್ಲ. ಇಲ್ಲಿಂದ ಹೋಗಿ 1 ವಾರ ಆಗಿತ್ತು. ನಾರ್ಮಲ್ ಚೆಕಪ್‌ಗೆ ಅಂತ ಅಲ್ಲಿ ಹೋಗಿ ತೋರಿಸಿದಾಗ ನನಗೆ ಎಷ್ಟು ಹೊಟ್ಟೆ ಹಿಚ್ಕಿ ನೋಡಿದ್ರು ಅಂತಂದರೆ, ಮಗುದು ತಲೆ ಯಾವ ಡೈರೆಕ್ಷನಲ್ಲಿ ಇದೆ, ಅದು ಡೆಲಿವರಿ ಏನು ಟೈಮು ಬರ್ಬೋದು ಅಂತೆಲ್ಲ ಚೆಕ್ ಮಾಡೋದಕ್ಕೆ ಏನು ಮಾಡ್ತಾರೆ ಅಂದರೆ, ಹೊಟ್ಟೆನ ಹಿಚಕ್ತಾರೆ. ನಮ್ಗೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಅಂದರೆ, ಇದಕ್ಕೇನೆ ಪೇಯ್ನ್ ಜಾಸ್ತಿ ಆಗಿಬಿಡುತ್ತೆ. ಇರೋ ಪೇಯ್ನ್ ಏನಾಗುತ್ತೆ, ಅವ್ರು ಆ ಟೈಮಲ್ಲಿ ಎಂಡಿಂಗ್ ಟೈಮಲ್ಲಿ ಅಮುಕ್ತಾರೆ ನೋಡಿ, ಹೊಟ್ಟೆನ ಅಮುಕಿ ಟೆಸ್ಟ್ ಮಾಡ್ತಾರಲ್ಲ, ಅದೆಲ್ಲ ತುಂಬ ಹಿಂಸೆ. ಆ ಹಿಂಸೆಗೆ ಏನಾಯಿತು ಅಂದರೆ, ಇಲ್ಲ ನನ್ನ ಕೈಲಿಂದ ಇರೋಕ್ಕಾಗಲ್ಲ ಅಂತ ಅವತ್ತು ನೈಟೇ ಡಿಸೈಡ್ ಮಾಡಿಕೊಂಡು ಡೆಲಿವರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಚೆಕಪ್‌ಗೆ ಹೋಗಿ ಮಧ್ಯಾಹ್ನ ಬಂದಿದ್ದೀನಿ. ಸಂಜೆವರೆಗೂ ಪೇಯ್ನ್ ಸ್ವಲ್ಪ ಜಾಸ್ತಿ ಇತ್ತು. ಹೊಟ್ಟೆ ನೋವು ಸ್ವಲ್ಪ ಜಾಸ್ತಿ ಇತ್ತು. ಅಮ್ಕಿದ್ರಿಂದ ಹೊಟ್ಟೆ ಟೆಸ್ಟ್‌ಗೆ ಅಂತ ಅಮ್ಕಿ ನೋಡಿದ್ರೆ ಆ ಟೈಮಿಂದ ನನಗೆ ಪೇಯ್ನ್ ಸ್ವಲ್ಪ ಜಾಸ್ತಿ ಆಯಿತು. ಆಮೇಲೆ ನಾನು ಡೆಲಿವರಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಜೆ.ಎಸ್.ಎಸ್ ಹಾಸ್ಪಿಟ್ಲಿಗೆ 9 ಗಂಟೆಗೆ ಹೋಗಿ ಅಡ್ಮಿಟ್ ಆದೆ. ಆಮೇಲೆಲ್ಲ ನಾರ್ಮಲಾಗಿ ಚೆಕಪ್ ಮಾಡಿ ಮತ್ತೆ 9 ತಿಂಗಳು ರನ್ನಿಂಗಲ್ಲಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ, ಡೆಲಿವರಿ ಮಾಡ್ಬೋದು ಅಂತ. ಆದರೆ ನೀವೇ ಡೆಲಿವರಿ ಕೇಳ್ಕೊಂಡು ಬಂದಿದ್ರಲ್ಲ, ಪೇಯ್ನ್ ಬರೋವರೆಗೆ ತಡಿಬೇಕು, ಈ ಥರ ಮಧ್ಯದಲ್ಲೆಲ್ಲ ಡೆಲಿವರಿನ ಕೇಳಬಾರ್ದು ಅಂತ ಹೇಳಿದ್ರು. ಆದರೂ ನಂಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಪೇಯ್ನ್ ತಡ್ಕೊಳಕ್ಕಾಗ್ತಾಯಿಲ್ಲ, ಡೆಲಿವರಿ ಮಾಡಿಬಿಡಿ ಅಂತ ನಾನೇ ಕೇಳಿಬಿಟ್ಟು ಆವತ್ತಿನ ದಿನ ಹೋಗಿ ಅಡ್ಮಿಟ್ ಆಗಿದ್ದೆ. ಬ್ಲಡ್ಡಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಎ ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋದ್ರಿಂದ ಬ್ಲಡ್ಡಿಗೆ ಪ್ರಾಬ್ಲಮ್ ಆಗ್ಬೋದು. ಬ್ಲಡ್ಡನ್ನ ನೀವು ತಂದು ಕೊಡೋವರೆಗೂ ನಾವು ಡೆಲಿವರಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಒಂದು ನೈಟ್ ಫುಲ್ಲು ವೆಯ್ಟ್ ಮಾಡಿಸಿದ್ರು. ನನಗೆ ಡೆಲಿವರಿ ಮಾಡಲಿಲ್ಲ. ಆ ಬ್ಲಡ್ ಬರೋವರೆಗೂ ನಾನು ನಿಮಗೆ ಡೆಲಿವರಿ ಮಾಡಲ್ಲ, ಮೊದಲೇ ಎ ನೆಗೆಟಿವ್ ಬ್ಲಡ್ ಗ್ರೂಪು ನಮ್ಮಲ್ಲಿಲ್ಲ, ಅದು ಸಿಗೋದು ಕಷ್ಟ ಇದೆ, ತಂದ ಮೇಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ನೈಟ್ ಫುಲ್ ವೆಯ್ಟ್ ಮಾಡಿಸಿ ಬೆಳಗ್ಗೆ ಮಾರ್ನಿಂಗ್ 10:30ಗೆ ನನಗೆ ಡೆಲಿವರಿ ಮಾಡಿದ್ರು. ಬ್ಲಡ್ ಅರೇಂಜ್ ಆಯಿತು. ನಮ್ಮ ಮನೆಯವರು ಅರೇಂಜ್ ಮಾಡಿದ್ರು. ಅದು ತುಂಬ ಕಷ್ಟಪಟ್ಟು ಅರೇಂಜ್ ಮಾಡಿದ್ರು. ಆಮೇಲೆ ಮಾರ್ನಿಂಗ್ ಬೆಳಗ್ಗೆ 10:30ಗೆ ಡೆಲಿವರಿ ಆಯಿತು. ನನ್ನ ಹೆಣ್ಮಗಳು ಅವಳು ಆರೋಗ್ಯವಾಗಿ ಹುಟ್ಟಿದ್ದು. ನಾನು ಅವಳ ಮುಖ ನೋಡಿ ಅಪ್ಪ ದೇವರೇ, ಏನೂ ತೊಂದರೆ ಆಗದೆ ಹುಟ್ಟಿದೆಯಲ್ಲ ಅನ್ನೋದೇ ಒಂದು ಸಮಾಧಾನ ಅಂತ ಅನ್ನಿಸ್ತು. ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋರು ಡೆಲಿವರಿ ಆದ ತಕ್ಷಣ ಒಂದು ಇಂಜೆಕ್ಷನ್ ಕೊಡ್ತಾರೆ. ಹತ್ತತ್ರ 1,500-2,000 ರೂಪಾಯಿ ಇಂಜೆಕ್ಷನು. ಅದು ನನಗೆ ಮುಂಚೆನೇ ಗೊತ್ತಿತ್ತು. ಅಂದರೆ ಡೆಲಿವರಿ ಆದ ತಕ್ಷಣ ಇಂಜೆಕ್ಷನ್ ತೊಗೊಳ್ಬೇಕು ಅನ್ನೋದು ಗೊತ್ತಿತ್ತು. ಆದರೆ ಅಬೋರ್ಷನ್ ಆದ ತಕ್ಷಣವೂ ತೊಗೊಳ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದರೆ ನೆಕ್ಸ್ಟ್ ನನ್ನ ಮಗಳು ಹುಟ್ಟಿದ ನಂತರ, ಅಂದರೆ 2ನೇ ಮಗು ಆದ ನಂತರ ನನಗೆ ಮಗು ಬೇಡ ಅಂತ ಹೇಳಿ ಆಪ್ರೇಷನ್ ಕೂಡ ಮಾಡಿಸ್ಕೊಂಡಿದ್ದೆ. ಆಪ್ರೇಷನ್ ಆದ್ರೂ ಇನ್ನೊಂದು ಮಗು ಮಾಡ್ಕೊಳ್ಳಲ್ಲ ಅಂದ್ರೂ ನೀವು ಇಂಜೆಕ್ಷನ್ ತೊಗೊಳ್ಳೇಬೇಕು ಅಂತ ಹೇಳಿ ಆ ಇಂಜೆಕ್ಷನ್ ಕೊಟ್ಟಿದ್ದರು. ಅದು 1,500-2,000 ಹತ್ತತ್ರ ಆಗಿತ್ತು. ಆ ಇಂಜೆಕ್ಷನ್ ತೊಗೊಂಡಿದ್ದೆ.